ನಮಸ್ಕಾರ ವೀಕ್ಷಕರೇ, ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ. ನಾನು ಸೈಯದ್. ನೋಡಿ ವೀಕ್ಷಕರೇ, ಕರ್ನಾಟಕ ಸರ್ಕಾರದ ಜಲಸಂಪನ್ಮೂಲ ಇಲಾಖೆಯ ಸಚಿವರಾದ ರಮೇಶ್ ಜಾರಕಿಹೊಳಿ ಅವರು ದಿನೇ ದಿನೇ ಏರುತ್ತಿರುವ ಪ್ರವಾಹದ ಆತಂಕದ ಜನತೆಯ ಕೂಗನ್ನು ಆಲಿಸಲಿ ದಿಢೀರನೆ ಬೆಂಗಳೂರು ರಾಜಧಾನಿಯಿಂದ ಬೆಳಗಾವಿ ಜಿಲ್ಲೆಗೆ ಪ್ರಯಾಣ ಬೆಳೆಸಿ ಸದೆಬಿಡದೆ ಎಡಬಿಡದೆ ಪ್ರತಿಯೊಂದು ಜಲಾಶಯಗಳಿಗೆ ಭೇಟಿಯಾಗಿ ನೀರಿನ ಮಟ್ಟ ಯಾವ ಮಟ್ಟದಲ್ಲಿದೆ, ಅಪಾಯ ಮಟ್ಟ ತಲುಪಿದೆಯೇ, ಅಪಾಯ ಮಟ್ಟಕ್ಕಿಂತ ಕಡಿಮೆ ಇದೆ ಅಂತ ಅಧಿಕಾರಿಗಳಿಂದ ಸಮೀಕ್ಷೆ ಮಾಡಿ ಅವರಿಗೆ ಸಲಹೆ ಸೂಚನೆ ಕೊಟ್ಟಿದ್ದನ್ನು ನಮ್ಮ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ. ಇವತ್ತು ಮಹಾರಾಷ್ಟ್ರದ ಇಚ್ಚಲ್ಕರಂಜಿಗೆ ಹೋಗಿ ಪಂಚಗಂಗಾ ನದಿಗೆ ಹೋಗಿ ಅಲ್ಲಿಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಂತ್ರಿಗಳಾದಂಥ ರಾಜೇಶ್ ಅವ್ರ ಜೊತೆ ಮಾತುಕತೆ ನಡೆಸಿ ಅಲ್ಲಿಯ ಜಲಾಶಯಗಳ ಅಪಾಯ ಮಟ್ಟ ಹೇಗಿದೆ, ನೀವು ನೀರು ಬಿಟ್ಟರೆ ನಮಗೇನು ತೊಂದರೆ ಆಗುತ್ತೆ ಅನ್ನೋದು ನಿರ್ದೇಶನ ಮತ್ತು ಸಲಹೆ ಸೂಚನೆ ಸಮಾಲೋಚನೆ ಮಾಡಿದ್ದು ನಮ್ಮ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ. ಯಾಕೆಂದರೆ ಕಳೆದ ಬಾರಿ ಪ್ರವಾಹ ಪೀಡಿತರಾಗಿ ಬಹಳ ಜನ ಅತಂತ್ರರಾಗಿದ್ದು ತಮ್ಮ ಮನೆ ಮಠ ಕಳೆದುಕೊಂಡಿದ್ದು ತಾವು ಸ್ಮರಿಸಬಹುದು. ಹಳೆಯ ಘಟನೆಗಳನ್ನ ನೆನಪಿಸಿದರೆ ಇದು ಇಂದು ಕೊರೋನಾ ಮಧ್ಯೆ ಪ್ರವಾಹದ ಭೀತಿ, ಜನ ಯಾವ ರೀತಿ ಯಾವ ಭಾವನೆಗಳಿಂದ ಇದು ಪರಿಸ್ಥಿತಿ ನಿಭಾಯಿಸಬೇಕು, ಯಾವ ರೀತಿಯ ಸಂಕಷ್ಟ ಆತಂಕಗಳನ್ನ ನಾವು ನಿಭಾಯಿಸಬೇಕು ಅನ್ನೋದು ಚಿಂತಾಕ್ರಾಂತರಾದಾಗ ಆವಾಗ ಬಂದಂತ ಆಸರೆಯಾಗಿ ದಿಢೀರನೆ ರಮೇಶ್ ಜಾರಕಿಹೊಳಿ ಅವರ ಪ್ರವಾಸ ಎಡಬಿಡದ ಎಲ್ಲ ಜಲಾಶಯಗಳಿಗೆ ತಿರುಗಾಡಿ ಅವರು ಸ್ವತಃ ಅಧಿಕಾರಿಗಳ ಟೀಮ್ಗಳನ್ನ ತೆಗೆದುಕೊಂಡು ನೆರೆಯ ರಾಜ್ಯದ ಮಂತ್ರಿಗಳ ಜೊತೆಗೆ ಸಮಾಲೋಚನೆ ಮಾಡಿ ಅದಕ್ಕೊಂದು ಪರಿಹಾರದ ಕಲ್ಪನೆಯನ್ನು ಕೊಡುತ್ತಿದ್ದಾರೆ. ಸರ್ಕಾರಕ್ಕೆ ವರದಿಗಳನ್ನ ಸಲ್ಲಿಸ್ತಾ ಇದ್ದಾರೆ. ಮುಖ್ಯಮಂತ್ರಿಯ ಜೊತೆ ನಿಕಟ ಸಂಪರ್ಕವನ್ನು ಸತತವಾಗಿ ನಿರಂತರವಾಗಿ ಅವರ ಜೊತೆ ಮಾತನಾಡುತ್ತಿರುವುದು ಸಹಿತ ನೀವು ನೋಡಬಹುದು ವೀಕ್ಷಕರೇ. ಇದು ರಮೇಶ್ ಜಾರಕಿಹೊಳಿ ಅವರ ಬೆಳಗಾವಿ ಜಿಲ್ಲಾ ದಿಢೀರ್ ಪ್ರವಾಸ, ಎಲ್ಲ ಕಡೆ ಎಲ್ಲ ಜಲಾಶಯಗಳ ಕಡೆ ಭೇಟಿ ನೋಡುತ್ತಿರುವ ದೃಶ್ಯವನ್ನು ನಮ್ಮ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ. ಇದು ಮಹತ್ವವಾದ ಸುದ್ದಿ. ಪ್ರವಾಹದ ಆತಂಕಕ್ಕೆ ಜನ ಯಾವಾಗಲೂ ಒಳಗಾಗಬಾರ್ದು ಅಂತ ಅಪಾಯ ಬಂದರೂ ಸಹಿತ ಅದನ್ನು ಎದುರಿಸುವ ಶಕ್ತಿ ನಮ್ಮಲ್ಲಿದೆ, ಜಿಲ್ಲಾ ಆಡಳಿತಕ್ಕೆ ಇದೆ ಅಂತ ಭರವಸೆ ನೀಡುತ್ತಿರುವ ಜಲಸಂಪನ್ಮೂಲ ಮಂತ್ರಿ ರಮೇಶ್ ಜಾರಕಿಹೊಳಿ ಕಾರ್ಯ, ಅವರ ಅಧಿಕಾರಿಗಳ ಭೇಟಿ, ಅಧಿಕಾರಿಗಳ ಜೊತೆ ವಿನಿಮಯ, ಮಾತುಕತೆ, ನೆರೆಯ ರಾಜ್ಯದ ಮಂತ್ರಿಗಳ ಜೊತೆ ಮಾತುಕತೆ, ನಿರಂತರ ಸಂಪರ್ಕದಿಂದ ಇದ್ದದ್ದು ತಾವು ನಮ್ಮ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ. ಇದು ಒಂದು ಮತ್ತೆ ಮಹತ್ವವಾದ ಸುದ್ದಿಯೊಂದಿಗೆ ಬರುತ್ತೇನೆ ವೀಕ್ಷಕರೇ. ನಂಬರ್ ಒನ್ ಚಾನಲ್ ಯೂಟ್ಯೂಬ್ದಲ್ಲಿ ನೀವು ಸಬ್ಸ್ಕ್ರೈಬ್ ಆಗಬೇಕು ವೀಕ್ಷಕರೇ. ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಆನ್ ಮಾಡಿದರೆ ನಿಮಗೆ ದೈನಂದಿನ ವಿಸ್ತಾರವಾದ ಸುದ್ದಿಗಳು ಬರುತ್ತವೆ. ಲೈಕ್ ಮಾಡಿದರೆ ನಮಗೆ ಮೆಚ್ಚುಗೆ ವ್ಯಕ್ತಪಡಿಸಿದಂಗಾಗುತ್ತೆ. ನೀವು ಇದನ್ನು ನಮ್ಮ ಪ್ರತಿಯೊಂದು ವಿಡಿಯೋಗಳನ್ನು ಲೈಕ್ ಮತ್ತು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿದರೆ ಅದೇ ಎಲ್ಲರಿಗೂ ಮುಟ್ಟುತ್ತದೆ ಅಂತ ನಮ್ಮ ಗಮನಕ್ಕೆ ಬರುತ್ತದೆ ವೀಕ್ಷಕರೇ. ನಮಸ್ಕಾರ. Yes.